ವಾಲಿ ಸುಗ್ರೀವ ಒಂದೇ ತಾಯಿ ಮಕ್ಕಳು, ಆದರೆ ಇಬ್ಬರ ತಂದೆ ಬೇರೆ ಬೇರೆ. ಏನಿದು ಈ ಸ್ಟೋರಿ? ರಾಮ ವಾಲಿಯನ್ನು ಕೊಂದದ್ದು ಮೋಸವೇ? ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ. ರಾಮ ವಾಲಿಯನ್ನು ಕೊಂದದ್ದು ಮೋಸವೇ? ವಾಲ್ಮೀಕಿ ರಾಮಾಯಣದ ಈ ಕತೆ ಒಮ್ಮೆ ನೋಡೋಣ. ರಾಮಾಯಣದ ರಾಮನ ವಿಷಯ ಬಂದಾಗ ಸಾಮಾನ್ಯವಾಗಿ ವಾಲಿವಧೆ ಪ್ರಸಂಗವು ಪ್ರಶ್ನೆಗೆ ಒಳಗಾಗುತ್ತದೆ. ಈ ಸಂದರ್ಭದಲ್ಲಿ ರಾಮನ ನಡೆ ಸರಿಯಾಗಿತ್ತೆ ಅಥವಾ ತಪ್ಪಾಗಿತ್ತೆ ಎಂದು ವಿವರಿಸುವ ಒಂದು ಪ್ರಯತ್ನ ಇಲ್ಲಿದೆ. ರಾವಣನಿಂದ ಅಪಹೃತಳಾದ ಸೀತೆಯನ್ನು ರಾಮ ಲಕ್ಷ್ಮಣರು ಹುಡುಕುತ್ತಾ ಹೊರಟರು. ಋಷ್ಯಮುಖ ಪರ್ವತದಲ್ಲಿ ಹನುಮಂತ ಅವರನ್ನು ನೋಡಿ ವಿಚಾರಿಸಿದ. ಅದು ಬೇರೆ ಯಾರೂ ಅಲ್ಲ, ರಘುವಂಶದ ಸಾಕ್ಷಾತ್ ಶ್ರೀರಾಮ ಎಂದು ಹನುಮನಿಗೆ ತಿಳಿಯಿತು. ತನ್ನ ಆರಾಧ್ಯ ದೇವವನ್ನು ಕಂಡು ಕುಣಿದಾಡಿದ ಹನುಮಂತ ಹೃದಯಪೂರ್ವಕವಾಗಿ ಅವರಿಬ್ಬರನ್ನು ವಾನರರ ಪದಚ್ಯುತ ರಾಜ ಸುಗ್ರೀವನ ಬಳಿ ಕರೆದೊಯ್ದ. ಸುಗ್ರೀವ ಮತ್ತು ವಾನರರ ಸಮ್ಮುಖದಲ್ಲಿ ರಾಮ ಲಕ್ಷ್ಮಣರು ತಮ್ಮ ಹುಡುಕಾಟವನ್ನು ವಿವರಿಸಿದರು. ಆಗ ಸುಗ್ರೀವ, ನಾವು ನಿಮಗೆ ಸೀತಾಮಾತೆಯನ್ನು ಹುಡುಕಲು ಸಹಾಯ ಮಾಡುತ್ತೇವೆ, ನಿಮ್ಮಿಂದಲೂ ನಮಗೊಂದು ಸಹಾಯವಾಗಬೇಕು ಎಂದು ಕೋರಿದ. ಅದೇನು ಸಹಾಯ ಎಂದು ಕೇಳಿದಾಗ ಸುಗ್ರೀವ ತನ್ನ ಸೋದರ ವಾಲಿಯ ಕಥೆಯನ್ನು ಹೇಳಿದ. ತನ್ನ ಬಗ್ಗೆ ತಪ್ಪು ತಿಳಿದ ವಾಲಿ ನನ್ನನ್ನು ಕೊಲ್ಲುವ ಪಣ ತೊಟ್ಟಿದ್ದಾನೆ. ನನ್ನ ಪ್ರೀತಿಯ ಪತ್ನಿ ರುಮೆಯನ್ನು ಅಪಹರಿಸಿ ತನ್ನ ಪತ್ನಿಯಾಗಿ ಮಾಡಿಕೊಂಡಿದ್ದಾನೆ. ರಾಜ್ಯವನ್ನು, ಪರಿವಾರವನ್ನು, ಪತ್ನಿಯನ್ನು ಕಳೆದುಕೊಂಡು ನಾನು ದುಃಖಿತನಾಗಿದ್ದೇನೆ ಎಂದು ಹೇಳಿದ. ಸುಗ್ರೀವನ ಈ ಮಾತನ್ನು ಕೇಳಿ ರಾಮ ತಾನು ವಾಲಿಯನ್ನು ಸಂಹರಿಸುವುದಾಗಿ ಮಾತು ಕೊಟ್ಟ. ಇದರಂತೆ ಸುಗ್ರೀವ ವಾಲಿಯನ್ನು ದ್ವಂದ್ವ ಯುದ್ಧಕ್ಕೆ ಪ್ರಚೋದಿಸಿದ. ಅಸೀಮ ಬಲನಾಗಿದ್ದ ವಾಲಿಯು ಹುಂಕರಿಸುತ್ತಾ ಸುಗ್ರೀವನ ಮೇಲೆರಗಿದ. ಅವನ ಕುತ್ತಿಗೆಯಲ್ಲಿ ಇಂದ್ರ ನೀಡಿದ ಹೂವಿನ ಹಾರವಿತ್ತು. ಅದರ ಪ್ರಭಾವದಿಂದ ಎದುರಾಳಿ ಸುಗ್ರೀವನ ಶಕ್ತಿ ಕುಂದತೊಡಗಿತು. ಆದರೆ ಸುಗ್ರೀವ ಹಿಂದಿನಂತೆ ಓಡಿ ಹೋಗದೆ ಮತ್ತೆ ಮತ್ತೆ ರಾಮನಿಗಾಗಿ ಎಲ್ಲ ಕಡೆ ನೋಡುತ್ತಿದ್ದ. ಸುಗ್ರೀವನ ಶಕ್ತಿ ತಗ್ಗುತ್ತಿರುವುದನ್ನು ಗಮನಿಸಿದ ರಾಮ ತನ್ನ ಬಿಲ್ಲಿಗೆ ಬಾಣವನ್ನು ಹೂಡಿದ. ಬಿಲ್ಲಿನ ಠೇಂಕಾರ ಕೇಳಿ ವಾಲಿ ತಿರುಗಿ ನೋಡುವಷ್ಟರಲ್ಲಿ ನುಗ್ಗಿ ಬಂದ ರಾಮಬಾಣ ವಾಲಿಯ ಹೃದಯವನ್ನು ಹೊಕ್ಕಿತ್ತು. ವಾಲಿ ಕೆಳಗುರುಳಿದ. ತಕ್ಷಣ ರಾಮ ಲಕ್ಷ್ಮಣರು ಸುಗ್ರೀವನ ಮಂತ್ರಿಗಳು ಅಲ್ಲಿಗೆ ಬಂದರು. ಪಕ್ಕದಲ್ಲಿ ಸುಗ್ರೀವ ಕೈಕಟ್ಟಿ ನಿಂತುಕೊಂಡ. ವಾಲಿಗೆ ಇಲ್ಲಿಯವರೆಗೆ ನಡೆದಲ್ಲ ಅರ್ಥವಾಗಿ ಹೋಯಿತು. ತನ್ನ ತಮ್ಮ ರಾಮನ ಸಹಾಯ ಪಡೆದು ನನ್ನನ್ನು ವಧಿಸಿದ್ದಾನೆಂದು ತಿಳಿಯಿತು. ರಾಮನನ್ನೇ ದಿಟ್ಟಿಸಿ ನೋಡುತ್ತಾ ಕಷ್ಟದಿಂದ ತೊದಲುತ್ತಾ, ರಾಮ, ನಿನ್ನನ್ನು ಧಾರ್ಮಿಕ ಪರಾಕ್ರಮಿ ಎನ್ನುತ್ತಾರೆ. ಹಾಗಿದ್ದು ಯುದ್ಧ ಮಾಡುವಾಗ ಹಿಂದಿನಿಂದ ಬಾಣ ಬಿಡಲು ನಾಚಿಕೆಯಾಗುವುದಿಲ್ಲವೇ? ಯುದ್ಧವನ್ನು ಬಂಗಾರಕ್ಕಾಗಿ, ಬೆಳ್ಳಿಗಾಗಿ ಅಥವಾ ಭೂಮಿಗಾಗಿ ಮಾಡಬೇಕು. ಆದರೆ ನನಗೂ ನಿನಗೂ ಈ ಯಾವ ವಿಷಯದಲ್ಲೂ ತಕರಾರಿಲ್ಲ. ನನ್ನ ಚರ್ಮ ಧರಿಸಲು ಬರುವುದಿಲ್ಲ, ನನ್ನ ಮಾಂಸವನ್ನು ತಿನ್ನಲಾಗುವುದಿಲ್ಲ. ನಾನು ಮರಗಳ ಮೇಲಿರುವ ಎಲೆ ಹಣ್ಣುಗಳನ್ನು ತಿಂದು ಬದುಕುವ ಶಾಕಾಹಾರಿ ಮೃಗ. ನೀನು ಮನುಷ್ಯ. ಧರ್ಮವೆಂಬ ಮುಖವಾಡ ಹೊದ್ದಿರುವ ನೀನು ಕೈಯಲ್ಲಿ ಬಿಲ್ಲು ಹಿಡಿದು ಕಂಡ ಪ್ರತಿ ಪ್ರಾಣಿಯನ್ನು ಹಿಂಸಿಸುವ ಸ್ವಭಾವ ಹೊಂದಿರುವೆ. ನನ್ನ ಎದುರಿಗೆ ಬಂದು ಯುದ್ಧ ಮಾಡಿದ್ದರೆ ಇಷ್ಟು ಹೊತ್ತಿಗೆ ನಿನ್ನನ್ನು ಯಮನ ಬಳಿ ಕಳಿಸುತ್ತಿದ್ದೆ. ನೀನು ನನ್ನನ್ನು ಕೊಲ್ಲಲು ಮುಂದಾಗಿದ್ದರ ಕಾರಣವೇನು? ನೀನು ಮಾಡಿದ್ದು ತಪ್ಪಲ್ಲವೇ? ನಿನ್ನ ಹೆಂಡತಿಯನ್ನು ಕಾಡಿನಲ್ಲಿ ಹುಡುಕುತ್ತಾ ಅಲೆಯುತ್ತಿರುವೆಯಂತೆ. ನಿನ್ನ ಹೆಂಡತಿಯನ್ನು ಹೊತ್ತುಕೊಂಡ ಹೋದ ರಾವಣ ನನ್ನ ಕಿಂಕರ. ನೀನು ನನಗೆ ಒಂದು ಮಾತು ಹೇಳಿದ್ದರೆ ನಾನು ಅವನನ್ನು ಪ್ರಾಣಿಯನ್ನು ಎಳೆದುಕೊಂಡು ಬಂದಂತೆ ಎಳೆದುಕೊಂಡು ಬಂದು ಬಿಸಾಕುತ್ತಿದ್ದೆ. ನೀನು ನನಗೆ ಹೇಳದೆ ನನ್ನನ್ನೇ ಗೆಲ್ಲಲಾಗದ ಸುಗ್ರೀವನ ಆಶಯ ಪಡೆದಿದ್ದೀಯಾ? ಸುಗ್ರೀವನಿಗಾಗಿ ನನ್ನನ್ನು ಕೊಂದಿದ್ದೀಯಾ? ಇದು ವಂಚನೆಯಲ್ಲವೇ ಎಂದು ರಾಮನನ್ನು ಪ್ರಶ್ನಿಸಿದ. ವಾಲಿಯ ಪ್ರಶ್ನೆಗೆ ಉತ್ತರವಾಗಿ ರಾಮ ಹೇಳಿದಿಷ್ಟು: ಧರ್ಮಂ ಅರ್ಥಂ ಚ ಕಾಮಂ ಚ ಸಮಯಂ ಚ ಅಪಿ ಲೌಕಿಕಂ ಅವಿಜ್ಞಾಯ ಕಥಂ ಬಾಲ್ಯಾತ್ ಮಾಂ ಇಹ ಅದ್ಯ ವಿಗವರ್ಸಿ. ನಿನಗೆ ಏನು ತಿಳಿದಿದೆ ಎಂದು ನನ್ನ ಮೇಲೆ ಆರೋಪ ಮಾಡುತ್ತಿದ್ದೀಯ? ಧರ್ಮ, ಅರ್ಥ, ಕಾಮ, ಮೋಕ್ಷ ವಿಚಾರಗಳಲ್ಲಿ ಏನಾದರೂ ಸಂದೇಹ ಬಿದ್ದರೆ ಬಲ್ಲವರನ್ನು ಕೇಳಿ ತಿಳಿದುಕೊಳ್ಳಬೇಕು. ಅದು ಬಿಟ್ಟು ಸುಮ್ಮನೆ ಏನು ಅರಿಯದ ಬಾಲಕರಂತೇಕೆ ಬಡಬಡಿಸುತ್ತಿದ್ದೀಯಾ?
ಈ ಪ್ರದೇಶ ಇಕ್ಷ್ವಾಕು ವಂಶಕ್ಕೆ ಸೇರುತ್ತದೆ. ಈಗ ನಮ್ಮ ವಂಶವನ್ನು ಭರತ ಪಾಲನೆ ಮಾಡುತ್ತಿದ್ದಾನೆ. ನಮ್ಮ ರಾಜ್ಯದಲ್ಲಿ ಅಧರ್ಮವೇನಾದರೂ ನಡೆದರೆ ಅದನ್ನು ನಿಗ್ರಹಿಸುವ ಅಧಿಕಾರ ನನಗಿದೆ. ನಿನಗೆ ಕಾಮವೊಂದುಳಿದು ಬೇರೇನೂ ಗೊತ್ತಿಲ್ಲ. ನಿನಗೆ ಧರ್ಮದ ವಿವೇಚನೆ ಮಾಡುವ ಅಧಿಕಾರವಿಲ್ಲ. ಹಿರಿಯಣ್ಣ ವಿದ್ಯೆ ಕಲಿಸಿದ ಗುರು ತಂದೆಯ ಸಮಾನ. ಜೊತೆಯಲ್ಲಿ ಹುಟ್ಟಿದ ತಮ್ಮ ತನ್ನ ಬಳಿ ವಿದ್ಯೆ ಕಲಿತ ಶಿಷ್ಯ ಪುತ್ರರ ಸಮಾನ. ನಿನ್ನ ತಂದೆ ಮರಣಿಸಿರುವುದರಿಂದ ನಿನ್ನ ತಮ್ಮನಿಗೆ ನೀನೇ ತಂದೆಯ ಸಮಾನ. ಸುಗ್ರೀವನ ಪತ್ನಿ ರುಮೆ ನಿನಗೆ ಸೊಸೆಯ ಸಮಾನ. ಆದರೆ ಸುಗ್ರೀವ ಬದುಕಿರುವಂತೆಯೇ ಅವನ ಪತ್ನಿಯನ್ನು ಅನುಭವಿಸಿ ನಿನ್ನ ಪತ್ನಿಯಾಗಿ ಮಾಡಿಕೊಂಡಿದ್ದೀಯ. ಮಾವ ತನ್ನ ಸೊಸೆಯನ್ನು ಕಾಮದಿಂದ ನೋಡಿದರೆ ಎಷ್ಟು ದೋಷವೋ ಅಷ್ಟೇ ದೋಷ ನಿನ್ನ ಕೃತ್ಯಕ್ಕೂ ಇದೆ. ಧರ್ಮದ ಪ್ರಕಾರ ಇದಕ್ಕೆ ಮರಣವೇ ಶಿಕ್ಷೆ. ನೀನು ರಾಜ, ನೀನು ಧರ್ಮ ತಪ್ಪಿ ನಡೆದರೆ ನಿನ್ನ ಹಿಂದೆ ಇರುವವರು ಧರ್ಮ ತಪ್ಪುತ್ತಾರೆ. ನಾನು ಕ್ಷತ್ರಿಯ, ನಿನ್ನನ್ನು ಶಿಕ್ಷಿಸುವ ಅಧಿಕಾರ ನನಗಿದೆ. ತಪ್ಪು ಎಂದು ತಿಳಿದು ನಾನು ನಿನ್ನನ್ನು ಶಿಕ್ಷಿಸದಿದ್ದರೆ ನೀನು ಮಾಡಿದ ಪಾಪ ನನಗೆ ಬರುತ್ತದೆ. ಇನ್ನು ನೀನು ಕೇಳಿದ ಪ್ರಶ್ನೆಗಳಿಗೆ ಉತ್ತರ. ಮೊದಲನೆಯದು, ನಿನ್ನ ಜೊತೆ ಸ್ನೇಹ ಮಾಡಿದ್ದರೆ ಸೀತೆಯನ್ನು ತಂದುಕೊಡುತ್ತಿದ್ದೆ. ಆದರೆ ನಾನು ನಿನ್ನಂತಹ ಅಧರ್ಮೀಯ ಜೊತೆ ಸ್ನೇಹ ಮಾಡುವುದಿಲ್ಲ. ಎರಡನೆಯದು, ನಾನು ನಿನ್ನನ್ನು ಮರದ ಹಿಂದಿನಿಂದ ನಿಂತು ಬೇರೆಯವರ ಜೊತೆ ಯುದ್ಧ ಮಾಡುತ್ತಿದ್ದಾಗ ಕೊಂದನೆಂಬುದು. ನೀನೇ ಹೇಳಿದಂತೆ ನಾನು ಮಾನವ, ನೀನು ವಾನರ. ಮಾಂಸಾಹಾರಿಯಾದ ಕ್ಷತ್ರಿಯ ಯಾವುದಾದರೂ ಮೃಗವನ್ನು ಕೊಲ್ಲಬೇಕಾದರೆ ಆ ಮೃಗ ಸ್ತ್ರೀ ಮೃಗದ ಜೊತೆ ಸಂಗಮಿಸುವ ಸಮಯದ ಹೊರತಾಗಿ ಯಾವಾಗ ಬೇಕಾದರೂ ಕೊಲ್ಲಬಹುದು, ಯಾವ ರೀತಿ ಬೇಕಾದರೂ ಕೊಲ್ಲಬಹುದು. ಮಿತಿಮೀರಿ ಉಪಟಳ ನೀಡುವ ಮೃಗಗಳನ್ನು ಕೊಲ್ಲುವುದು ನನ್ನ ಕ್ಷತ್ರಿಯ ಧರ್ಮದ ಪರಿಪಾಲನೆಯೇ ಆಗಿದೆ. ಅದರಂತೆ ನಾನು ನಿನ್ನನ್ನು ಸಂಹರಿಸಿದ್ದೇನೆ. ಆದ್ದರಿಂದ ಇದು ಅಧರ್ಮವಲ್ಲ. ರಾಮನ ಮಾತುಗಳಿಗೆ ವಾಲಿಯ ಬಳಿ ಉತ್ತರವಿರಲಿಲ್ಲ. ಕಣ್ಮುಚ್ಚುವ ವೇಳೆ ಶ್ರೀರಾಮನ ದರ್ಶನ ಪಡೆದುದರಿಂದ ಮರಣಾನಂತರ ಉತ್ತಮ ಲೋಕ ಹೊಂದುವ ಪುಣ್ಯ ವಾಲಿಯ ಪಾಲಿಗೆ ಒದಗಿ ಬಂತು. ಹೀಗ ಹೇಳಿ ರಾಮನ ವಿವರಣೆ ಕೇಳಿದ ಮೇಲೆ ವಾಲಿಯ ವಧೆ ವಂಚನೆ ಅನಿಸುತ್ತಿದೆಯೇ? ವಾಲಿ ಮತ್ತು ಸುಗ್ರೀವ ಇವರ ತಂದೆ ತಾಯಿ ಯಾರು ಗೊತ್ತೇ? ವಾಲಿ ಮತ್ತು ಸುಗ್ರೀವ ಇವರಿಬ್ಬರ ತಾಯಿ ಒಬ್ಬಳೆಯಾದರೂ ತಂದೆ ಬೇರೆ ಬೇರೆ. ಒಮ್ಮೆ ಸೂರ್ಯನ ಸಾರಥಿ ಅರುಣನಿಗೆ ಇಂದ್ರನ ಅಪ್ಸರೆಯರ ನೃತ್ಯವನ್ನು ನೋಡುವ ಆಸೆ ಆಯಿತು. ಆದರೆ ಅಲ್ಲಿ ಅರುಣನಿಗೆ ಮತ್ತು ಬೇರೆ ಪುರುಷರಿಗೆ ಪ್ರವೇಶವಿರಲಿಲ್ಲ. ಆಗ ಅರುಣ ಒಬ್ಬ ಅಪ್ಸರೆಯ ವೇಷ ಧರಿಸಿ ಆ ಜಾಗಕ್ಕೆ ಹೋಗುತ್ತಾನೆ. ಆ ಅಪ್ಸರಿಯ ರೂಪಲಾವಣ್ಯವನ್ನು ಕಂಡ ಇಂದ್ರ ಅವಳ ಮೇಲೆ ಮೋಹಿತನಾಗುತ್ತಾನೆ. ಆ ಅಪ್ಸರೆ ಒಪ್ಪದಿದ್ದರೂ ಬಲವಂತದಿಂದ ಇಂದ್ರ ಮತ್ತು ಅಪ್ಸರೆ ಒಂದಾಗುತ್ತಾರೆ. ಆಗ ಜನಿಸಿದ ಮಗುವೇ ವಾಲಿ. ಹೀಗೆ ನಡೆದ ವಿಷಯವನ್ನೆಲ್ಲ ಅರುಣ ಸೂರ್ಯನಲ್ಲಿಗೆ ಬಂದು ಹೇಳುತ್ತಾನೆ. ಆಗ ಸೂರ್ಯನು, ಹೌದಾ ಅರುಣ, ನೀನು ಅಪ್ಸರೆಯ ವೇಷದಲ್ಲಿ ಅಷ್ಟೊಂದು ಸುಂದರವಾಗಿ ಕಾಣುತ್ತಿದ್ದ. ಹಾಗಾದರೆ ನನ್ನ ಎದುರಿಗೆ ಒಮ್ಮೆ ಅಪ್ಸರೆಯ ವೇಷದಲ್ಲಿ ಬಾ ಎಂದು ಹೇಳುತ್ತಾನೆ. ಆಗ ಅರುಣ ಮತ್ತೊಮ್ಮೆ ಅಪ್ಸರೆಯಾಗಿ ಬದಲಾಗುತ್ತಾನೆ. ಆಗ ಸೂರ್ಯನು ಕೂಡ ಆ ರೂಪಲಾವಣಕ್ಕೆ ಮಾರು ಹೋಗಿ ಅವಳ ಮೇಲೆ ಮೋಹಿತಗೊಂಡು ಇಬ್ಬರು ಒಂದಾಗುತ್ತಾರೆ. ಆಗ ಹುಟ್ಟಿದವನೇ ಸುಗ್ರೀವ. ಇದು ಸ್ನೇಹಿತರೆ ವಾಲಿ ಮತ್ತು ಸುಗ್ರೀವರ ಹುಟ್ಟಿನ ಕತೆ. ಧನ್ಯವಾದಗಳು ಸ್ನೇಹಿತರೆ.